ಸರ್ಕಾರದಿಂದ ಮೀನಾಮೀಷ ಶಾಸಕ ಜನಾರ್ದನ್ ರೆಡ್ಡಿ ಸ್ಪಷ್ಟನೆ. ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ ವಿಜಯನಗರ ಸಾಮ್ರಾಜ್ಯದ ಪ್ರಪ್ರಥಮ ರಾಜಧಾನಿಯಾದ ಆನೆಗೊಂದಿ ಉತ್ಸವಕ್ಕೆ ಸರ್ಕಾರ ಸೇರಿದಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಗಿಯವರ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣುತ್ತದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು. ಅವರು ಆನೆಗೊಂದಿಯಲ್ಲಿ ಉತ್ಸವದ ಸ್ಥಳಗಳನ್ನು ಪರಿಶೀಲಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಜರುಗಿದ ಆನೆಗೊಂದಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಬಿಡಿ ಕಾಸು ಸಹಿತ ಅನುದಾನ ಕಲ್ಪಿಸಿಲ್ಲ. ಕಲಾವಿದರಿಗೆ ನೀಡಬೇಕಾದ ಪ್ರೋತ್ಸಾಹ ಧನಸಹಾಯ ವಿತರಿಸದೆ ಕಲಾವಿದರ ಇಡೀ ಶಾಪಕ್ಕೆ ಕಾರಣವಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆನೆಗೊಂದಿ ಉತ್ಸವ ನಡೆಯುತ್ತದೆ ಎಂಬ ವಿಶ್ವಾಸ ತಮಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಕೆಲವು ದಾನಿಗಳಿಂದ ಸಹಕಾರ ಪಡೆದು ಉತ್ಸವ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸರ್ಕಾರದ ಅಸಹಾಯಕತೆಯ ಬಗ್ಗೆ ಟೀಕಿಸಿದರು. ಒಟ್ಟಾರೆ ಹಂಪಿ ಉತ್ಸವಕ್ಕೆ ಇರುವ ಮಾನ್ಯತೆ ಆನೆಗೊಂದಿಗೆ ದೊರೆಯದೇ ಇರುವುದು ದುರಂತವಾಗಿದೆ ಎಂದು ತಿಳಿಸಿದರು. ಆಟೋಮೆಟಿಕ್ ಬಂದಿಲ್ಲ ಅದು ಕಂಪ್ಲೇಂಟ್ಗಳು ಬರ್ತಾ ಇತ್ತು ಸಿಬ್ಬಂದಿವಾಗಿ. ಅಲ್ಲಿ ಅವರೆಲ್ಲ ಕೂಡ ಹೋಗ್ತಾ ಇದ್ದಾರೆ. ಅದಕ್ಕೆ ಯಾರ್ದು ಅಬ್ಜೆಕ್ಷನ್. ಹಂಪಿ ಉತ್ಸವ ಡೇಟ್ ಅನೌನ್ಸ್ ಆಗಿದೆ. ಆನೆಗೊಂದಿ ಉತ್ಸವ ನಾನು ನಿಮಗೆ ಹೆಂಗೆ ಹೇಳ್ಬೇಕು, ಆನೆಗೊಂದಿ ಉತ್ಸವ ಈ ಕ್ಷಣದವರೆಗೂ ಕೂಡ ನಾನು ಲಾಸ್ಟ್ ಇಯರ್ ಅದೇನೆಂದರೆ ತಾವು ಮಾಧ್ಯಮ ಸ್ನೇಹಿತರು ನಾವು ನ್ಯೂಸ್ ಏನು ಬರ್ತಿದ್ದೀರಲ್ಲ, ಮೊದಲ ವಿಜಯನಗರ ಸಾಮ್ರಾಜ್ಯದ ನಮ್ಮ ಆನೆಗೊಂದಿ ಅಂತ ಇಲ್ಲಿ ಉತ್ಸವ ನಡೀತಾ ಇಲ್ಲ. ಒಂದು ಕಡೆ ಗಣಗಿರಿ ಆಗ್ತಾಯಿದೆ, ಒಂದು ಕಡೆ ಹಂಪಿ ಆಗ್ತಾಯಿದೆ ಅಂತ ತಾವೇನು ಮಾಧ್ಯಮ ಸ್ನೇಹಿತರು ಪ್ರಸ್ತಾಪ ಮಾಡಿದ್ದಕ್ಕೆ ಬದಲಿಕೊಂಡು ಲಾಸ್ಟ್ ಇಯರ್ ಸರ್ಕಾರ ನಮ್ಮ ಆನೆಗೊಂದಿ ಉತ್ಸವ ಅನೌನ್ಸ್ ಮಾಡಿದೆ. ಆ ಸಮಯದಲ್ಲಿ ನಾನು ಹೇಳಿದೆ, ಕೈ ತುಂಬ ಹಣ ಕೊಟ್ಟರೆ ಮಾತ್ರ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತದೆ, ಇಲ್ಲಂತ ಆಗಿದೆ. ಇದುವರೆಗೂ ಕೂಡ ಆ ಕಾರ್ಯಕ್ರಮ ಮಾಡಿದ್ದವರು ಹಣ ಬಿಡುಗಡೆ ಆಗಿದೆ. ಒಂದು ನಮ್ಮದೇ ಬಂದಿಲ್ಲ. ಆ ಕಾರ್ಯಕ್ರಮ ಮಾಡಿರೋ ಒಬ್ಬ ವ್ಯಕ್ತಿ ಏನಿದೆ ಸಮೇತಂತೆ ಅವನ ಕೈಗೆ ಅವನೇನು ಬೈಪಾಸ್ ಸರ್ಜರಿ ಮಾಡ್ಬೋದು, ನಾವು ನೋಡ್ಬೋದು. ನಾನು ಹೇಳಿದ್ರೆ ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ಮೊನ್ನೆ ಕೂಡ ತಂಗಡಿಗೆ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ನೀವು ಉತ್ಸವ ಮಾಡೋದಿತ್ತು ಅಂತಂದರೆ ಸರ್ಕಾರದ ಕಡೆಯಿಂದ ಅಡ್ವಾನ್ಸ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಹಣ ಸಂಪೂರ್ಣ ಬಿಡುಗಡೆ ಮಾಡಿದರೆ ಮಾತ್ರ ಕಾರ್ಯಕ್ರಮ ಮಾಡೋಣ. ಇಲ್ಲ ಅಂತಂದರೆ ಸುಮ್ಮನೆ ಕಲಾವಿದರನ್ನ ಅವ್ರನ್ನ ಇವ್ರನ್ನ ಸರ್ಕಾರಿ ಬಂದಿಲ್ಲ ಬಾಕಿ ಕೊಳ್ಳೇ ಇಲ್ಲ. ಹಾಗಾಗಿ ಅವ್ರು ಈ ಸಲ ಕೂಡ ಅವ್ರ ಬಿಲ್ ಕ್ಲಿಯರ್ ಮಾಡಿ, ಅಂಗಡಿಗೆ ಅವ್ರ ಬಿಲ್ ಕ್ಲಿಯರ್ ಮಾಡಿ ಈ ಸಲ ಆನೆಗೊಂದಿ ಉತ್ಸವಕ್ಕೆ ಸಂಬಂಧಪಟ್ಟ ಹಣ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ ಅವ್ರು ಒದಗಿಸಿದ್ರೆ ಮಾತ್ರ ಆ ಕಾರ್ಯಕ್ರಮಕ್ಕೆ ನಾನು ಮುಂದಾಗ್ತೀನಿ. ಇಲ್ಲಾಂದರೆ ಯಾವ ಕಲಾವಿದರ ಒಂದು ಶಾಖ ನಾವು ತಗೊಳ್ಳೋದು ಕರೆಕ್ಟ್ ಅಲ್ಲ. ಅಂದರೆ ಈ ಸಲ ಆನೆಗೊಂದಿ ಉತ್ಸವ ಅದು ಶಿವರಾಜ್ ತಂಗಡಗಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಸರ್ಕಾರಕ್ಕೆ ಬಿಟ್ಟು. ಯಾಕೆ ನೀವು ವಿಭಿನ್ನ ಪ್ರಯತ್ನ ಮಾಡಬಾರ್ದು? ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಸಾರ್ವಜನಿಕರಿಂದ ಮಾಡಬಾರ್ದು. ಯಾಕಂದ್ರೆ ಉತ್ಸವ ಅನ್ನೋದು ನಮ್ಮ ಸಂಸ್ಕೃತಿ ಜೀವಂತಿಕೆ. ಅದು ನಮ್ಮ ಸರ್ಕಾರ ಬೇಡ, ನೀವು ಈಗ ಅಟ್ಲೀಸ್ಟ್ ಅದಕ್ಕೊಂದು ಕ್ಷೇಮನ ಆಗಲಿ ಸರ್ಕಾರಕ್ಕೆ. ದಾನಿಗಳು ಸಾಕಷ್ಟು ಇದ್ದಾರೆ ಸರ್. ಲಾಸ್ಟ್ ಟೈಮ್ ಸ್ಟಾರ್ಟ್ ಆದಾಗ ಎಲ್ಲರ ಕಡೆಯಿಂದ ದುಡ್ಡು ತಗೊಂಡೇ ಮಾಡಿಲ್ಲ ಸಲಹೆ ಅದು. ಇದನ್ನ ತಂಗಡಿಗೆ ದೃಷ್ಟಿ ತಗೊಂಡ್ಬಿಡ್ತೀನಿ. ನೀವು ಮಾಡ್ತೀರಾ ಹಣ ಬಿಡುಗಡೆ ಮಾಡಿ, ಇಲ್ಲ ಸಾರ್ವಜನಿಕರ ಮಾತಾಡಿ ಸರ್, ಮಾತಾಡಿ. ಆನೆಗೊಂದಿ ಉತ್ಸವ ಕಳೆದ ವರ್ಷ ಏನಾಗಿತ್ತು, ಯಾರು ಆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅವ್ರಿಗೆ ಇದುವರೆಗೂ ಕೂಡ ಹಣ ಬಿಡುಗಡೆ ಆಗ್ತಿದೆ. ತುಂಬ ಸಂಕಷ್ಟಕ್ಕೀಡಾಗಿ ಅದರಲ್ಲಂತೂ ಒಬ್ಬನು ಬೈಪಾಸ್ ಸರ್ಜರಿ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದನ್ನು ನಾನು ಸರ್ಕಾರಿ ದೃಷ್ಟಿಗೆ ತಂಗಡಿಯವರ ದೃಷ್ಟಿಗೆ ತಗೊಂಡಂತೆ ನಾನು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ಅದ್ರ ಬಗ್ಗೆ ತೊಂದರೆನೇ ಇಲ್ಲ ಅಂತೇಳಿ ಶಿವರಾಜ್ ತಂಗಡಿಗೆ ನನಗೆ ಮಾತು ಕೊಟ್ಟಿದ್ದಾರೆ. ಮಾತು ಕೊಟ್ಟು ಕೂಡ ಮತ್ತೆ ಈ ಕ್ಷಣದವರೆಗೂ ಕೂಡ ಇನ್ನೂ ಅವರು ಗೊಂದಲದಲ್ಲೇ ಇದ್ದಾರೆ, ಅಮೌಂಟ್ ಬಂದಿಲ್ಲದಂಗೆ. ಈಗಾಗಲೇ ಮತ್ತೆ ಹಂಪಿ ಉತ್ಸವ ಅನೌನ್ಸ್ ಮಾಡಿದ್ದಾರೆ.
ಕಳೆದ ಬಾರಿ ಹಂಪಿ ಉತ್ಸವ ಅನೌನ್ಸ್ ಮಾಡಿ ಅದಕ್ಕೆ 11 ಕೋಟಿ ಹಣ ಕೂಡ ಬಿಡುಗಡೆ ಮಾಡಿ ಸರ್ ಇನ್ನೂ ಬಾಕಿ ಇದೆ ಸರ್, ಬಂದಿಲ್ಲ. ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ಬಾರಿ ಆನೆಗೊಂದಿ ಉತ್ಸವಕ್ಕೆ ನಾನು ಯುನಿವರ್ಸಿಟಿ ಕಡೆಗೆ ಅವರಿಗೆ ಒಂದು ಮನವಿಯನ್ನು ಮಾಡ್ತೀನಿ. ಒಂದು, ತಾವು ಸರ್ಕಾರದ ಕಡೆಯಿಂದ ಕಳೆದ ಬಾರಿ ಮಾಡಿದಂಥ ಅವರಿಗೆ ಹಣ ಕೊಟ್ಟು ಈ ಬಾರಿ ಕೂಡ ಉತ್ಸವ ಮಾಡೋದಿತ್ತು ಅಂತಂದರೆ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟ ಹಣವನ್ನು ಒದಗಿಸಿದರೆ ಆ ಕಾರ್ಯಕ್ರಮ ಮಾಡೋಣ. ಇಲ್ಲ ನಮ್ಮ ಕೈಲಿ ಆಗಲ್ಲ, ನಾವು ಒಂದು ಇದರಲ್ಲಿ ಕೂಡ ಪಕ್ಷಪಾತ ಮಾಡ್ತೀವಿ. ನಾವು ಹಬ್ಬಿಗೊಂದು ನ್ಯಾಯ, ಅಣೆಗೆರೆಗೊಂದು ನ್ಯಾಯ, ಆನೆಗೊಂದು ನ್ಯಾಯ ಅಂತ ನೀವೇನಾದರೂ ಹೇಳೋದಿತ್ತು ಅಂದರೆ ನಾನು ಮತ್ತು ಇಡೀ ಮನೆಯಲ್ಲಿ ಕಲಾವಿದರಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರು ಮನೆಯಲ್ಲಿ ಅವ್ರು ಏನೇ ಕಷ್ಟ ಇದ್ದರೂ ಕೂಡ ಕಲೆ ಬಗ್ಗೆ ಅಪಾರವಾದ ಗೌರವ ಇರುವಂಥ ಈ ನಮ್ಮ ಗಂಗಾವತಿ ಭಾಗದ ಜನರಿಗೋಸ್ಕರ ಆದರೂ ಕೂಡ ದೇಣಿಗೆ ಮೂಲಕ ಆದರೂ ಕೂಡ ನಾನು ವೈಯಕ್ತಿಕವಾಗಿ ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮ ಮಾಡ್ತೀನಿ.